ಫ್ರೀಡಂ ಟಿವಿ ವರದಿಯನ್ನ ಖಚಿತಪಡಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಜಾತಿ ಗಣತಿಗೆ ಸಂಬಂಧಪಟ್ಟ ಹಾಗೆ ಫ್ರೀಡಂ ಟಿವಿ ಒಂದು ವರದಿಯನ್ನ ಪ್ರಸಾರ ಮಾಡಿತ್ತು. ಮರು ಜಾತಿ ಗಣತಿಗೆ ಸಿಎಂ ಸಿದ್ದರಾಮಯ್ಯ ಒಪ್ಪಿಗೆ ಕೊಟ್ಟಿರಲಿಲ್ಲ ಅಥವಾ ಒಪ್ಪಿಕೊಂಡಿರಲಿಲ್ಲ. ಮರು ಜಾತಿ ಗಣತಿ ನಿರ್ಧಾರ ಅದು ಸಿಎಂ ಸಿದ್ದರಾಮಯ್ಯ ಅವರ ಒಪ್ಪಿಗೆಯ ಕಾರಣದಿಂದ ಆದಂತಹ ನಿರ್ಧಾರ ಅಲ್ಲ. ಮತ್ತೊಮ್ಮೆ ಜಾತಿ ಗಣತಿ ಮಾಡಬೇಕೆಂಬ ನಿರ್ಧಾರವನ್ನ ತೆಗೆದುಕೊಂಡಿರುವಂಥದ್ದು ಹೈಕಮಾಂಡ್ ಮಾತ್ರ. ಹೈಕಮಾಂಡ್ನ ನಿರ್ಧಾರವನ್ನ ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಸಿಎಂ ಸಿದ್ದರಾಮಯ್ಯನವರ ವಿರೋಧವನ್ನ ಲೆಕ್ಕಿಸದೆ ಮರು ಜಾತಿ ಗಣತಿ ನಡೆಸುವಂತೆ ಹೈಕಮಾಂಡ್ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಸೂಚನೆಯನ್ನು ಕೊಡ್ತು. ಡಿಕೆ ಶಿವಕುಮಾರ್ ಒತ್ತಡಕ್ಕೆ ಮಣಿದು ಮರು ಜಾತಿ ಗಣತಿಗೆ ಆದೇಶವನ್ನು ಕೊಟ್ಟಿದೆ. ಸೊ ಅಲ್ಲಿಗೆ ನಿನ್ನೆ ದೆಹಲಿಯಲ್ಲಿ ಘೋಷಣೆ ಆಯ್ತಲ್ಲ, ಹಳೆ ಜಾತಿ ಗಣತಿ 10 ವರ್ಷಗಳ ಹಳೆಯದ್ದು, ಹೀಗಾಗಿ ಅದನ್ನ ಈಗ ಜಾರಿಗೆ ತರುವಂಥದ್ದು ಬೇಡ, ಹೊಸದಾಗಿ ಜಾತಿ ಗಣತಿ ಮಾಡೋಣ, ಮರು ಸರ್ವೆ ಮಾಡೋಣ ಎನ್ನುವಂತಹ ನಿರ್ಧಾರ ಇದೆಯಲ್ಲ, ಅದು ಸಿದ್ದರಾಮಯ್ಯನವರ ವಿರೋಧದ ನಡುವೆಯೂ ಕೂಡ ಕಾಂಗ್ರೆಸ್ ತೆಗೆದುಕೊಂಡಂತಹ ನಿರ್ಧಾರ ಅದು. ಇದನ್ನು ಇವತ್ತು ಸ್ವತಃ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ, ನನ್ನ ನಿರ್ಧಾರ ಅಲ್ಲ, ಇದು ನನ್ನ ನಿರ್ಧಾರ ಅಲ್ಲ, ಹೈಕಮಾಂಡ್ ತೆಗೆದುಕೊಂಡಂತಹ ನಿರ್ಧಾರ ಅಂಥೇಳಿ. ಅಂದರೆ ಸಿದ್ದರಾಮಯ್ಯನವರನ್ನ ಸೈಡ್ಲೈನ್ ಮಾಡಿ, ಸಿದ್ದರಾಮಯ್ಯನವರನ್ನ ಕಡೆಗಣಿಸಿ, ಸಿದ್ದರಾಮಯ್ಯನವರನ್ನ ಪಕ್ಕಕ್ಕಿಟ್ಟು ಕಾಂಗ್ರೆಸ್ನ ಪರಮೋಚ್ಚ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ನ ಉಸ್ತುವಾರಿ ಹರಿಯಾಣದ ಸುರ್ಜೇವಾಲಾ ಮತ್ತು ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಕೇರಳದ ವೇಣುಗೋಪಾಲ, ಈ 4 ಜನ ಡಿಕೆ ಶಿವಕುಮಾರ್ ಒತ್ತಡಕ್ಕೆ ಮಣಿದು ಸಿದ್ದರಾಮಯ್ಯನವರ ಪ್ರತಿರೋಧವನ್ನು ಲೆಕ್ಕಿಸದೆ ಮರು ಜಾತಿ ಗಣತಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದನ್ನ ಸ್ವತಃ ಸಿದ್ದರಾಮಯ್ಯನವರೇ ಇವತ್ತು ಒಪ್ಕೊಂಡಿದ್ದಾರೆ. ಅಲ್ಲಿಗೆ ಫ್ರೀಡಂ ಟಿವಿ ಏನು ವರದಿಯನ್ನ ಪ್ರಸಾರ ಮಾಡಿತ್ತು, ದೆಹಲಿಯಲ್ಲಿ ಆದಂತಹ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಅದು ನಿಜ ಆಗಿದೆ. ಸೊ ಸಿದ್ದರಾಮಯ್ಯನವರು ಇವತ್ತು ಗೌರಿಬಿದನೂರಿನಲ್ಲಿ ಜಾತಿ ಗಣತಿ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ನೋಡೋಣ ಏನು ಹೇಳಿದ್ದಾರೆ ಅಂತ ಹೇಳಿ. ಹೈಕಮಾಂಡ್ ಅವರು ನಮ್ಗೆ ಹೇಳಿದ್ದಾರೆ, ಕೆಲವು ಕಂಪ್ಲೇಂಟ್ಗಳು ಬಂದಿದ್ದಾವೆ, ದೂರುಗಳು. ಯಾಕಂತಂದ್ರೆ ಸರ್ವೆ ಆಗಿರೋದು 2015ರಲ್ಲಿ 16ರಲ್ಲಿ 9-10 ವರ್ಷಗಳಾಗ್ಬಿಟ್ಟಿದೆ. 9-10 ವರ್ಷಗಳಾಗಿರೋದ್ರಿಂದ ಹಳೆಯದಾಗ್ಬಿಟ್ಟಿದೆ. ಅದಕ್ಕೆ ಬಹಳ ಕಡಿಮೆ ಅವಧಿನಲ್ಲಿ ಒಂದು 60-70 ದಿನದಲ್ಲಿ ಸರ್ವೆ ಮಾಡಿ, ಹೊಸ ಸರ್ವೆ ಮಾಡಿ, ಎನ್ಯುಮರೇಷನ್ ಮಾತ್ರ, ನಾಟ್ ಆಲ್, ದ ಎಂಟೈರ್ ರಿಪೋರ್ಟ್ ರಿಜೆಕ್ಟ್ ಮಾಡಲ್ಲ. ಪ್ರಿನ್ಸಿಪಲಿ ದ ರಿಪೋರ್ಟ್ ಈಸ್ ಅಕ್ಸೆಪ್ಟೆಡ್. ಪ್ರಿನ್ಸಿಪಲಿ ರಿಪೋರ್ಟ್ ಈಸ್ ಅಕ್ಸೆಪ್ಟೆಡ್, ಬಟ್ ಎನ್ಯುಮರೇಷನ್ ಮಾತ್ರ ಮಾಡಲ್ಲ. ಹೈಕಮಾಂಡ್ ಅವರು ನಮ್ಗೆ ಹೇಳಿದ್ದಾರೆ, ಕೆಲವು ಕಂಪ್ಲೇಂಟ್ಗಳು ಬಂದಿದ್ದಾವೆ, ದೂರುಗಳು. ಯಾಕಂತಂದ್ರೆ ಸರ್ವೆ ಆಗಿರೋದು 2015ರಲ್ಲಿ 16ರಲ್ಲಿ 9-10 ವರ್ಷಗಳಾಗ್ಬಿಟ್ಟಿದೆ. 9-10 ವರ್ಷಗಳಾಗಿರೋದ್ರಿಂದ ಹಳೆಯದಾಗ್ಬಿಟ್ಟಿದೆ. ಅದಕ್ಕೆ ಬಹಳ ಕಡಿಮೆ ಅವಧಿನಲ್ಲಿ ಒಂದು 60-70 ದಿನದಲ್ಲಿ ಸರ್ವೆ ಮಾಡಿ, ಹೊಸ ಸರ್ವೆ ಮಾಡಿ, ಎನ್ಯುಮರೇಷನ್ ಮಾತ್ರ, ನಾಟ್ ಆಲ್, ದ ಎಂಟೈರ್ ರಿಪೋರ್ಟ್ ರಿಜೆಕ್ಟ್ ಮಾಡಲ್ಲ. ಪ್ರಿನ್ಸಿಪಲಿ the report is accepted. Principally, report is. ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಗೌರಿಬಿದನೂರಿನಲ್ಲಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು. ಅಂದರೆ ಹೈಕಮಾಂಡ್ ನಿರ್ಧಾರ ಇದು ಅಂತೇಳಿ, ಮರು ಸರ್ವೆ ಮಾಡಬೇಕೆನ್ನುವಂಥದ್ದು ಹೈಕಮಾಂಡ್ನ ನಿರ್ಧಾರ. ಆಮೇಲೆ ಅವರು ತಮ್ಮ ಸ್ಟೇಟ್ಮೆಂಟ್ನಲ್ಲಿ ಹೇಳಿದ್ದಾರೆ, ಹೈಕಮಾಂಡ್ಗೆ ಕೆಲವು ದೂರುಗಳು ಬಂದಿದ್ದಾವೆ ಅಂಥೇಳಿ ಈ ಜಾತಿ ಗಣತಿಗೆ ಸಂಬಂಧಪಟ್ಟ ಹಾಗೆ. 10 ವರ್ಷದ್ದು ಹಳೆಯದ್ದು, ಆ ವರದಿಯಲ್ಲಿ ಕೆಲವೊಂದಿಷ್ಟು ದೋಷಗಳಿದ್ದಾವೆ ಅಂಥೇಳಿ. ಆ ದೂರನ್ನು ಕೊಟ್ಟಿರುವಂಥವ್ರು ಯಾರು? ಹೈಕಮಾಂಡ್ಗೆ ದೂರನ್ನು ಕೊಟ್ಟಿರುವಂಥವ್ರು ಯಾರು? ಹೈಕಮಾಂಡ್ ಅಂದರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಕೇರಳದ ವೇಣುಗೋಪಾಲ, ಹರಿಯಾಣದ ಸುರ್ಜೇವಾಲಾ, ಇವರು ಹೈಕಮಾಂಡ್. ಕಾಂಗ್ರೆಸ್ಗೆ ಹೈಕಮಾಂಡ್ ಅಂದರೆ ಅವರಿಗೆ ದೂರನ್ನು ಕೊಟ್ಟಂಥವ್ರು ಯಾರು? ಡಿಕೆ ಶಿವಕುಮಾರ್ ದೂರನ್ನು ಕೊಟ್ರ, MB ಪಾಟೀಲ್ ದೂರನ್ನು ಕೊಟ್ರ, ಈಶ್ವರ್ ಖಂಡ್ರೆ ದೂರನ್ನು ಕೊಟ್ರ, ಯಾರು ದೂರನ್ನು ಕೊಟ್ಟಿದ್ದು? ಅತ್ಯಂತ ದೊಡ್ಡ ಪ್ರತಿರೋಧ ವ್ಯಕ್ತವಾಗಿದ್ದು ಡಿಕೆ ಶಿವಕುಮಾರ್ ಕಡೆಯಿಂದ.
ಅಂದರೆ ಫ್ರೀಡಮ್ ಟಿವಿ ಏನು ವರದಿಯನ್ನು ಪ್ರಸಾರ ಮಾಡಿತ್ತು, ಡಿ ಕೆ ಶಿವಕುಮಾರ್ ಒತ್ತಡಕ್ಕೆ ಮಣಿದು ಮರುಜಾತಿ ಗಣತಿಗೆ ಸೂಚನೆಯನ್ನು ಕೊಡಲಾಗಿದೆ, ಸಿದ್ದರಾಮಯ್ಯನವರನ್ನು ಸೈಡ್ಲೈನ್ ಮಾಡಲಾಗಿದೆ ಎನ್ನುವಂತಹ ವರದಿ ಏನಿತ್ತು, ಫ್ರೀಡಮ್ ಟಿವಿ ಪ್ರಸಾರ ಮಾಡಿದಂತಹ ವರದಿ, ಆ ವರದಿಗೆ ಮುಖ್ಯಮಂತ್ರಿಗಳ ಈ ಸ್ಟೇಟ್ಮೆಂಟು ಠಸೆಯನ್ನು ಒತ್ತಿದೆ. ಅಂದರೆ ನಿಜ, ಸೈಡ್ಲೈನ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳನ್ನು. ಡಿ ಕೆ ಶಿವಕುಮಾರ್ ಅವರನ್ನು ಕಾಂಗ್ರೆಸ್ನ ದೊಡ್ಡ ನಾಯಕ ಅಂತೇಳಿ ಬಿಂಬಿಸುವಂತಹ ಅಥವಾ ಸಿದ್ದರಾಮಯ್ಯನವರಿಗೆ ಪರ್ಯಾಯ ಎನ್ನುವಂತಹ ರೀತಿಯಲ್ಲಿ ಕಾಂಗ್ರೆಸ್ ತನ್ನ ಹೆಜ್ಜೆಗಳನ್ನು ಇಡ್ತಾ ಇದೆ ಎನ್ನುವಂಥದ್ದು ಈ ಬೆಳವಣಿಗೆಗಳಿಂದ ಸ್ಪಷ್ಟ ಆಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.